ಕೇವಲ ಈ ಒಂದು ವಿಡಿಯೋ ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನ ಹೊಂದಿದೆ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಖಂಡಿತವಾಗ್ಲೂ ಕೂಡ ಈ ವಿಡಿಯೋದಲ್ಲಿ 5 ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಫಾಲೋ ಮಾಡೋದ್ರಿಂದ, ಅಯ್ಯೋ ನನ್ನ ಜೀವನದಲ್ಲಿ ಏನು ಅದೃಷ್ಟನೇ ಇಲ್ಲ, ನನ್ನ ಜೀವನದಲ್ಲಿ ಏನು ಸಮೃದ್ಧಿನೇ ಇಲ್ಲ, ನಾನು ಇನ್ನೂ ಸೆಟ್ಲೇ ಆಗಿಲ್ಲ ಅಂತ ಅನ್ಕೊಂಡ್ರು, ನನ್ನ ಜೀವನದಲ್ಲಿ ಏನು ಪಾಸಿಟಿವ್ ಆಗಿ ನಡೀತಾ ಇಲ್ಲ ಅಂತ ಅನ್ಕೊಂಡ್ರು, ನಿಮ್ಮ ಜೀವನ ಬದಲಾಯಿಸೋದಕ್ಕೆ ಕೇವಲ 48 ದಿವಸದಲ್ಲಿ ಈ 5 ಸ್ಟೆಪ್ಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ 5 ಸ್ಟೆಪ್ಪಲ್ಲಿ ಏನೇನಿರುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾವ ಸಂಖ್ಯೆಯನ್ನ ಬಳಸ್ಕೋಬೇಕು, ನಿಮ್ಮ ಮೊಬೈಲ್ ನಂಬರ್ ಟೋಟಲ್ ಮಾಡಿದಾಗ ಯಾವ ಸಂಖ್ಯೆ ಬರಬೇಕು, ಗಾಡಿ ನಂಬರ್ ಟೋಟಲ್ ಮಾಡಿದಾಗ ಯಾವ ಸಂಖ್ಯೆ ಬರಬೇಕು, ಆ ಸಂಖ್ಯೆಯನ್ನ ಯಾವ ರೀತಿ ಯೂಸ್ ಮಾಡೋದು, ನೀವು ಯಾವ ಬಣ್ಣವನ್ನ ಉಪಯೋಗಿಸ್ಕೋಬೇಕು, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ, ನಿಮಗೆ ಅದೃಷ್ಟ ತರುವಂತಹ ದೇವರು ಯಾರು, ಅವರ ಆರಾಧನೆಯನ್ನ ಹೇಗೆ ಮಾಡಬೇಕು, ನಿಮ್ಮ ಹೆಸರು ಜ್ಯೋತಿಷ್ಯ ಪ್ರಕಾರವಾಗಿ ನೀವು ಇಟ್ಕೊಂಡಿರ್ತೀರಿ, ಬಟ್ ನ್ಯೂಮರಾಲಜಿಕಲಿ ಅದು ಮ್ಯಾಚ್ ಆಗ್ತಾ ಇರೋದಿಲ್ಲ, ಆಗ್ಲೂ ಕೂಡ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ನಿಮ್ಮ ಡೇಟ್ ಆಫ್ ಬರ್ತ್ ಜೊತೆಗೆ ನಿಮ್ಮ ಜ್ಯೋತಿಷ್ಯ ಶಾಸ್ತ್ರ, ನಿಮ್ಮ ರಾಶಿ ಪ್ರಕಾರವಾಗಿ ನಿಮ್ಮ ಹೆಸರನ್ನ ಯಾವ ರೀತಿ ಅಲೈನ್ ಮಾಡ್ಕೋಬೇಕು, ಇದೆಲ್ಲದರ ಜೊತೆಗೆ ನಿಮ್ಮಲ್ಲಿ ನೀವು ಮಾಡ್ಕೋಬೇಕಾಗಿರೋ ಬದಲಾವಣೆಗಳೇನು, ನೀವು ಧರಿಸ್ಕೋಬೇಕಾಗಿರೋ ರತ್ನಗಳು ಯಾವುದು, ಎಲ್ಲವನ್ನ ಕೂಡ ಇಂದಿನ ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಈಗ ಯಾವುದೇ ಪರಿಸ್ಥಿತಿಲಿರಿ, ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಈ 5 ವಿಚಾರಗಳನ್ನ ನೀವು ಖಂಡಿತವಾಗ್ಲೂ ಫಾಲೋ ಮಾಡಿ. ನಿಮ್ಮ ಜೀವನ 48 ದಿನ ಬಿಟ್ಟು ಈ ರೀತಿ ಅಂತೂ ಖಂಡಿತವಾಗ್ಲೂ ಇರೋದಿಲ್ಲ. ನೀವು ಎತ್ತರಕ್ಕೆ ಏರಿರ್ತೀರಿ, ಒಂದು ಹಂತ ಆದ್ರೂ ಮುಂದೆ ಹೋಗಿರ್ತೀರಿ ಅಂತ ಗ್ಯಾರಂಟಿಯನ್ನ ನಿಮಗೆ ಕೊಡ್ತಾ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ತುಲಾ ರಾಶಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ತುಲಾ ರಾಶಿಯ ಯಾವುದೇ ಅಪ್ಡೇಟ್ಗಳನ್ನು ಮಿಸ್ ಮಾಡದೆ ನೀವು ಕೂಡ ತಿಳ್ಕೋಬಹುದು ಅಂತ ಹೇಳ್ತಾ, ತುಲಾ ರಾಶಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೇನೆ. ನಿರ್ಧಾರ ತೆಗೆದುಕೊಳ್ಳುವಂಥದ್ರಲ್ಲಿ ಸ್ವಲ್ಪ ಗೊಂದಲ ಮನೋಭಾವ ಇರುತ್ತೆ. ಆ ಕಡೆ ಹೋಗ್ಲಾ ಈ ಕಡೆ ಹೋಗ್ಲಾ ಅನ್ನೋ ಸ್ವಲ್ಪ ಕನ್ಫ್ಯೂಷನ್ ಅನ್ನೋದು ತುಲಾ ರಾಶಿಯವರಿಗೆ ಹೆಚ್ಚಾಗಿ ಕಾಡತಕ್ಕಂಥ ವಿಚಾರ. ಯಾಕಂದರೆ ಇದು ತಕ್ಕಾಡಿಯಾಗಿರೋದ್ರಿಂದ ಹೋಗುವಂಥದ್ದು ಬಹಳ ಕಷ್ಟ ಆಗಿದೆ. ಇದರಲ್ಲಿ ಕೆಲವು ರಹಸ್ಯಗಳು ಕೂಡ ಅಡಗಿರುತ್ತೆ. ಅದು ಒಂದಷ್ಟು ವಿಚಾರಗಳನ್ನು ಸಮತೋಲನ ಮಾಡಲಿಕ್ಕೆ ಹೋಗಿ ಎಡವಟ್ಟು ಮಾಡ್ಕೊಳ್ತಕ್ಕಂಥದ್ದು. ಅಂದರೆ ಜಗಳ ಮನಸ್ತಾಪಗಳನ್ನು ಇವರು ಇಷ್ಟಪಡೋದಿಲ್ಲ. ಶಾಂತಿ ಇದು ತರುವಂತ ಹೇಳ್ತೀನಿ. ಇನ್ನೊಬ್ಬರ ಮನಸ್ಸಲ್ಲಿ ಕೂಡ ಇವರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಬಾರದು ಅಂತಕ್ಕಂಥದ್ದನ್ನು ಇವರು ಯಾವಾಗಲೂ ಹೊಂದಿಕೊಂಡಿರ್ತಾರೆ. ಒಂಟಿತನ ಅಂತಕ್ಕಂಥದ್ದು ಇವರಿಗೆ ಭಯವನ್ನು ತಂದು ಕೊಡುತ್ತೆ. ಭಾಳ ಟೈಮಿಂದ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಅದನ್ನು ಹೇಗೆ ಅಷ್ಟಾಗಿ ಇವರು ಆ ನೋವನ್ನೆಲ್ಲ ನುಂಗ್ಕೊಂಡಿದ್ದಾರೆ ಅನ್ನೋದೇ ಬಹಳ ಆಶ್ಚರ್ಯವಾದಂತಹ ವಿಚಾರ. ಅದನ್ನು ದಾಟಿ ಹೊರ ಬರುವಂತಹ ಸಂದರ್ಭ ಕೂಡ ಪ್ರಾರಂಭ ಆಗಿದೆ. ಇವರು ತುಂಬ ಸೌಮ್ಯವಾಗಿ ಕಂಡರೂ ಕೂಡ ತಮ್ಮ ಸುತ್ತಮುತ್ತ ನಡೆಯುವಂತಹ ಘಟನೆಗಳನ್ನು ಅದನ್ನು ಸೂಕ್ಷ್ಮವಾಗಿ ಅರ್ಥೈಸಿಕೊಳ್ತಾ ಇರ್ತಾರೆ. ಇಂತಹ ತುಲಾ ರಾಶಿಯವರು ಅವರಿಗೆ ಅದೃಷ್ಟ ತರ್ತಕ್ಕಂತಹ ಬಣ್ಣಗಳು ಬಂದು ಬಿಳಿ, ತಿಳಿ ನೀಲಿ ಬಣ್ಣ ಮತ್ತು ಗುಲಾಬಿ ಲೈಟ್ ಪಿಂಕ್ ಬಣ್ಣ. ಈ ಎಲ್ಲವನ್ನ ಕೂಡ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ತುಂಬ ಮುಖ್ಯ. ಅದರಲ್ಲೂ ಎಲ್ಲೂ ಬಳಸ್ಕೋಬೇಕು ಅಂದರೆ ನಿಮ್ಮ ಗಾಡಿ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸ್ ಆಗಿರ್ಬೋದು, ನೀವು ಹಾಕುವಂತಹ ಬಟ್ಟೆಗಳಾಗಿರ್ಬೋದು, ನಿಮ್ಮ ಮನೆಯ ಬಣ್ಣ ಆಗಿರ್ಬೋದು, ಎಲ್ಲವೂ ಕೂಡ ಇದೇ ಬಣ್ಣ ಆಗಿದ್ದಾಗ ನಿಮಗೆ ಸಕ್ಸಸ್ ಅನ್ನೋದು ಬೇಗ ಸಿಗುತ್ತೆ. ಶುಭ ಸಂಖ್ಯೆ 6, 5 ಮತ್ತು 8 ಆಗಿರುತ್ತೆ. ಅಂದರೆ ನಿಮ್ಮ ಮೊಬೈಲ್ ನಂಬರನ್ನು ಟೋಟಲ್ ಮಾಡಿದಾಗ 6 ಅಥವಾ 5 ಬಂದರೆ ತುಂಬ ಒಳ್ಳೆಯದು. ಪ್ರಾಬ್ಲಮ್ ಸಾಲ್ವಿಂಗ್ ಒಂದು ಕೆರಿಯರಲ್ಲಿ ಇರ್ತೀರಿ ಅಂದರೆ 8 ಅನ್ನೋದು ಕೂಡ ಶುಭ. ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಲಾಯರ್ಗಳಾಗಿದ್ದರೆ, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕೆಲಸಗಳಾಗಿತ್ತು. ಯಾವುದೇ ಕೆಲಸ ಪ್ರಾರಂಭ ಮಾಡಬೇಕಾದ್ರೂ ಕೂಡ ಶುಕ್ರವಾರ ದಿನ ಮಾಡ್ಕೊಳ್ಳಿ. ಈ ನಂಬರನ್ನು ಹೇಗೆ ಬಳಸ್ಕೋಬೇಕು ಅಂದರೆ, ನಿಮ್ಮ ಮೊಬೈಲ್ ನಂಬರ್ ಟೋಟಲ್ ಮಾಡಿದಾಗ ಈ ಸಂಖ್ಯೆ ಬರಬೇಕು, ಗಾಡಿ ನಂಬರ್ ಟೋಟಲ್ ಮಾಡಿದಾಗ ಈ ಸಂಖ್ಯೆಗಳು ಬರಬೇಕು. ಇದು ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ. ನಿಮ್ಮ ಹೆಸರನ್ನು ಟೋಟಲ್ ಮಾಡಿದಾಗಲೂ ಕೂಡ ಇದೇ ಸಂಖ್ಯೆಯನ್ನು ನೀವು ಬಳಸ್ಕೋಬೇಕಾಗುತ್ತೆ. ನಿಮ್ಮ ರಾಶಿ ಅಧಿಪತಿ ಶುಕ್ರ ಆಗಿರೋದ್ರಿಂದ ನೀವು ಹೆಚ್ಚಾಗಿ ಲಕ್ಷ್ಮಿ, ಮಹಾಲಕ್ಷ್ಮಿ ಆರಾಧನೆ ಮಾಡುವಂಥದ್ದು ಶುಭದಾಯಕ ಫಲವನ್ನು ಕೊಡುತ್ತೆ. ನಿಮ್ಮ ಜೀವನದಲ್ಲಿ ಅಡೆತಡೆಗಳಾಗ್ತಾ ಇದೆ ಅಂದರೆ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ. ಸಂಬಂಧ ಅಥವಾ ಒಂದಷ್ಟು ಆರೋಗ್ಯ ಸಮಸ್ಯೆಗಳಿದ್ದಾಗ ಶ್ರೀಕೃಷ್ಣನ ಆರಾಧನೆಯನ್ನು ಮಾಡ್ಕೊಳ್ಳಿ. ಈ ಒಂದು ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳ ಹೆಸರು ಹೆಚ್ಚಾಗಿ ರ ಅಥವಾ ಠ ಅಕ್ಷರದಿಂದ ಪ್ರಾರಂಭ ಆಗುತ್ತೆ, ತ ಅಕ್ಷರದಿಂದ ಪ್ರಾರಂಭ ಆಗುತ್ತೆ. ನೀವೆಲ್ಲರೂ ಕೂಡ ನಿಮ್ಮ ರಾಶಿ ಅನುಗುಣವಾಗಿ ನಿಮ್ಮ ಅಕ್ಷರಗಳಿದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಮುಖ್ಯವಾಗಿ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗುವಂತಹ ಸಂಖ್ಯೆಯನ್ನು ನೀವು ಹೆಚ್ಚಾಗಿ ನಿಮ್ಮ ಹೆಸರನ್ನು ಅದಕ್ಕನುಗುಣವಾಗಿ ನ್ಯೂಮರಾಲಜಿಕಲಿ ಇಟ್ಕೊಳ್ಳೋದು ತುಂಬ ಅವಶ್ಯಕತೆ ಆಗಿರುತ್ತೆ.
ಅದು ಮಾತ್ರ ನಿಮ್ಮ ಜೀವನದಲ್ಲಿ ನಿಮಗೆ ಸಕ್ಸಸ್ ಅನ್ನ ತಂದುಕೊಡುತ್ತೆ. ಇದನ್ನ ನ್ಯೂಮರಾಲಜಿಕಲಿ ನಿಮಗೆ ಮಾಡಿಕೊಂಡಾಗ ನೀವು ಕೂಡ ಜೀವನದಲ್ಲಿ ಯಶಸ್ಸು ಅನ್ನೋದನ್ನ ಕಾಣ್ತೀರಿ. ತುಲಾ ರಾಶಿಯವರು ಎಲ್ಲದಕ್ಕೂ ಹೌದು 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 ಅಂತ ಹೇಳ್ತಾರೆ, ಇಷ್ಟ ಇಲ್ಲ ಅಂದ್ರೂ ಎಸ್ ಅಂತ ಹೇಳ್ತಾರೆ. ಮುಖ್ಯವಾಗಿ ನಿಮ್ಮಲ್ಲಿ ನೀವು ಮಾಡಬೇಕಾದ ಬದಲಾವಣೆ ಅಂದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೋ ಅಂತ ಹೇಳೋದನ್ನ ಕಲಿಬೇಕು. ಎಲ್ಲರನ್ನ ಮೆಚ್ಚಿಸೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಆ ಪ್ರಯತ್ನವನ್ನ ಮಾಡಿದಾಗ ನೋವು ಅಥವಾ ತೊಂದರೆಗಳೇ ಹೆಚ್ಚಾಗುತ್ತೆ. ಸಣ್ಣ ವಿಷಯವನ್ನ ಕೂಡ ಅತಿಯಾಗಿ ವಿಶ್ಲೇಷಣೆ ಮಾಡುವಂಥದ್ದನ್ನ ಕಮ್ಮಿ ಮಾಡಿ, ಕೆಲಸಗಳನ್ನ ಮುಂದೂಡುವಂತಹ ಒಂದು ಪ್ರವೃತ್ತಿಯನ್ನ ಕೂಡ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವತಂತ್ರತೆ ಅನ್ನೋದನ್ನ ನೀವು ಇಷ್ಟಪಡ್ತಾ ಇರ್ತೀರಿ, ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಿ. ಅತಿಯಾಗಿ ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿತ್ತು ಅಂದರೆ ಅದನ್ನು ಕೂಡ ಅವಾಯ್ಡ್ ಮಾಡಿ, ತುಂಬ ಶುಭವಾಗುತ್ತೆ. ಸೋಮಾರಿತನ ಅಂತಕ್ಕಂಥದ್ದನ್ನು ಬಿಡಿ. ಆರೋಗ್ಯ ಸಮಸ್ಯೆಗಳಿದ್ದಾಗ ಕೃಷ್ಣನ ಆರಾಧನೆ ಮಾಡಿ, ಅದರಲ್ಲೂ ಕೂಡ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಈ ಮಂತ್ರವನ್ನು ಆದಷ್ಟು ಹೇಳ್ಕೊಳ್ಳೋದು ಶುಭವನ್ನು ನಿಮಗೆ ತಂದುಕೊಡುತ್ತೆ. ಈ ಪ್ರಪಂಚ ಯಾವತ್ತು ಸೃಷ್ಟಿ ಆಯಿತೋ ಅವತ್ತಿಂದನೂ ನಮ್ಮ ಭೂಗರ್ಭದಲ್ಲಿರ್ತಕ್ಕಂಥದ್ದು ಈ ರತ್ನಗಳು, ನವರತ್ನಗಳ ಬಗ್ಗೆ ನಾವು ಕೇಳಿದ್ದೇವೆ. ಈ ನವರತ್ನಗಳನ್ನು ಹಾಕಬೇಕಂದ್ರೆ 15-20 ಸಾವಿರ ಖರ್ಚಾಗುತ್ತೆ 3 ಕ್ಯಾರೆಟಿಗೆ. ಅದರ ಬದಲಾಗಿ ಉಪರತ್ನಗಳನ್ನು ನಿಮಗೆ ನಾನು ಸಜೆಸ್ಟ್ ಮಾಡ್ತಾ ಇರುವಂಥದ್ದು ಅದು ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು. ಭಾಳಷ್ಟು ಸರಿ ಹೇಳಿದ್ದೇನೆ, ಅದರ ಫ್ರೀಕ್ವೆನ್ಸಿ ಏನು, ಅದರ ಉಪಯೋಗಗಳೇನು, ಅದರ ಲಾಭಗಳೇನು ಭಾಳಷ್ಟು ಸರಿ ಹೇಳಿದ್ದೇನೆ. ಅದನ್ನು ನಿಮ್ಮ ರಾಶಿಯಾಧಿಪತಿ ಏನಿರುತ್ತೆ ಅದನ್ನು ಆಕ್ಟಿವೇಟ್ ಮಾಡುತ್ತೆ. ಪ್ಲಸ್ ಗುರುಬಲ ಅನ್ನೋದು ಹೆಚ್ಚು ಮಾಡ್ತಕ್ಕಂಥ ಬ್ರೇಸ್ಲೆಟ್ಗಳಿದಾಗಿರುತ್ತೆ. ಇದನ್ನು ಧರಿಸ್ಕೊಳ್ಳೋದ್ರಿಂದ ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಎಡಗೈಯಲ್ಲಿ ಇದನ್ನು ಧರಿಸ್ಕೋಬೇಕು. ಈ ಬ್ರೇಸ್ಲೆಟ್ಗಳ ಬಗ್ಗೆ ಮಾಹಿತಿಯನ್ನು ಹೇಳೋದಾಯಿತು ಅಂದರೆ, ಈ 48 ದಿವಸದಲ್ಲಿ ಇದನ್ನು ನಿಮ್ಮ ಎಡಗೈಯಲ್ಲಿ ಧರಿಸ್ಕೊಳ್ಳಿ. ಖಂಡಿತವಾಗ್ಲೂ ಅತ್ಯಂತ ಶುಭದಾಯಕ ಫಲಗಳಾಗುತ್ತೆ. ಆಲ್ರೆಡಿ ಸಾಕಷ್ಟು ಜನ ಧರಿಸ್ತಾ ಇದ್ದಾರೆ, ಅದಕ್ಕೋಸ್ಕರನೇ ಹೇಳ್ತಾ ಇರುವಂಥದ್ದು. ಅವರ ಅಭಿಪ್ರಾಯಗಳನ್ನ ಅವ್ರು ಆಲ್ರೆಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡ್ತಾ ಇರ್ತಾರೆ, ಅದನ್ನು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆದೇವರ ಹೆಸರಿನಲ್ಲಿ ಇದನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ನಿಮಗೆ ತಲುಪಿಸ್ಕೊಡುವಂತಹ ವ್ಯವಸ್ಥೆ ನಮ್ಮ ಸಂಸ್ಥೆ ಮುಖಾಂತರ ಮಾಡ್ತಾ ಇದ್ದೇವೆ. ಇದನ್ನು ಯಾರು ಧರಿಸ್ತಾರೋ ಅವರಿಗೆ ಸೋಲೇ ಇಲ್ಲ ಅಂತ ಹೇಳುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮ್ಮ ರಾಶಿಗೆ ಹೊಂದುವ ರೀತಿಯಾಗಿರ್ತಕ್ಕಂತಹ ಬ್ರೇಸ್ಲೆಟ್ಗಳನ್ನು ನೀವು ತರಿಸಿ ಧರಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ಈ ಬ್ರೇಸ್ಲೆಟ್ಗಳು ನಿಮಗೆ ಅದೃಷ್ಟದ ಜೊತೆಗೆ ಒಂದು ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸುತ್ತೆ. ಪ್ರತಿಯೊಬ್ಬರು ಕೂಡ ಈ ಬ್ರೇಸ್ಲೆಟ್ಗಳನ್ನು ಧರಿಸ್ಕೊಳ್ಳಿ. ಈ ಬ್ರೇಸ್ಲೆಟ್ಗಳನ್ನು ಯಾರ್ಯಾರು ಧರಿಸ್ಕೊಂಡಿದ್ದೀರೋ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ಯಾವ ರೀತಿ ಇದೆ ರಿಸಲ್ಟ್ ಅಂತ ಹೇಳಿ. ಯಾಕಂದರೆ ಇನ್ನಷ್ಟು ಜನಕ್ಕೆ ತಗೊಳ್ಳೋದಕ್ಕೆ ಅದು ಉಪಯೋಗವಾಗಿರುತ್ತೆ. ಎಲ್ರಿಗೂ ಕೂಡ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ನಮಸ್ಕಾರ.